ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಆಷಾಢ ಮಾಸ ಹಿಂದೂಗಳಿಗೆ ತುಂಬ ಪ್ರಮುಖವಾದ ಮಾಸ. ಆಷಾಢ ಮಾಸ ಕೊನೆ ಶುಕ್ರವಾರ ಎಲ್ಲ ದೇವಾಲಯಗಳಲ್ಲೂ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಆಷಾಢ ಮಾಸದ ಇಡೀ ತಿಂಗಳು ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ಆಷಾಢ ಶುಕ್ಲ ದಶಮಿ ಎಂದು ಲಕ್ಷ್ಮೀ ಪೂಜೆಯನ್ನು ಆರಂಭಿಸಿ ನಂತರ ಶ್ರಾವಣ ಮಾಸ ಶುಕ್ಲ ದಶಮಿ ಶ್ರಾವಣ ಮಾಸದ 10ನೇ ದಿನದಂದು ಮುಕ್ತಾಯ ಮಾಡುತ್ತಾರೆ. ಲಕ್ಷ್ಮಿ ಒಲಿದರೆ ಸಂಪತ್ತಿಗೆ ಬರವಿಲ್ಲ, ಮನೆಯಲ್ಲಿ ಐಶ್ವರ್ಯ ಸಂಪತ್ತು ಹೆಚ್ಚಾಗುತ್ತದೆ. ಲಕ್ಷ್ಮೀದೇವಿ ಸ್ವರೂಪ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ವಿಶೇಷವಾಗಿ ಈ ವಾರ ಪೂಜೆ ಮಾಡಲಾಗುತ್ತದೆ. ನಾಡದೇವತೆ ಚಾಮುಂಡಿ ದೇವಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ನಡೆಸಲಾಗಿದೆ. ವಿಶೇಷ ಹೂಗಳ ಮಧ್ಯೆ ದರ್ಶನ ನೀಡುತ್ತಿರುವ ಚಾಮುಂಡಿ ದೇವಿ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಪೂಜೆ ಪುನಸ್ಕಾರ ಪರಿಶುದ್ಧವಾದ ಭಕ್ತಿಯಿಂದ ಮಾತ್ರ ಸಿರಿದೇವತೆಯನ್ನು ಒಲಿಸಿಕೊಳ್ಳಬಹುದು. ಶುಕ್ರವಾರ ಲಕ್ಷ್ಮೀ ಪೂಜೆಗೆ ತುಂಬ ಶ್ರೇಷ್ಠ ದಿನ. ಅದರಲ್ಲೂ ಆಷಾಢ ಶುಕ್ರವಾರ ವರಲಕ್ಷ್ಮಿ ವ್ರತ. ಈ ದಿನಗಳಲ್ಲಿ ಲಕ್ಷ್ಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಇಂತಹ ವಿಶೇಷ ದಿನಗಳಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ದೇವಿ ಸೇರಿದಂತೆ ನಾಡಿನ ಎಲ್ಲ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಸಲ್ಲಿಸಲಾಗುತ್ತದೆ. ಪ್ರತಿ ಆಷಾಢ ಶುಕ್ರವಾರದಂದು ನಾಡದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತದೆ. ಬರೀ ಇದೊಂದೇ ದೇವಾಲಯವಲ್ಲ, ಎಲ್ಲ ದೇವಾಲಯಗಳಲ್ಲೂ ಶಕ್ತಿ ದೇವತೆಗಳಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತದೆ. ಅದರಂತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಚಾಮುಂಡಿ ದೇವಿಯು ಸಾವಿರಾರು ತಾವರೆ ಹೂಗಳ ಮಧ್ಯೆ ಭಕ್ತರಿಗೆ ದರ್ಶನ ನೀಡಿದ್ದಾಳೆ. ತಾವರೆ ಹೂ ಲಕ್ಷ್ಮೀದೇವಿಗೆ ಅಚ್ಚುಮೆಚ್ಚಿನ ಹೂ. ಮನೆಯ ಬಾಗಿಲಲ್ಲಿ ತಾವರೆ ಹೂವನ್ನು ಇಡುವುದು ಶುಭಕರ. ಶುಕ್ರವಾರ ತಾಯಿ ಲಕ್ಷ್ಮಿಯ ಪಾದಗಳಿಗೆ ಕಮಲದ ಹೂವನ್ನು ಅರ್ಪಿಸಿದರೆ ಇಡೀ ಕುಟುಂಬದ ಮೇಲೆ ತಾಯಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇಂತಹ ವಿಶೇಷತೆ ಇರುವ ತಾವರೆ ಹೂಗಳಿಂದ ಶ್ರೀರಂಗಪಟ್ಟಣದ ಚಾಮುಂಡೇಶ್ವರಿ ಬೀದಿಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಕೊನೆಯ ಆಷಾಢ ಶುಕ್ರವಾರದ ಅಂಗವಾಗಿ ಅಲಂಕರಿಸಲಾಗಿದೆ. ದೇವರ ಗರ್ಭಗುಡಿ ಸೇರಿದಂತೆ ದೇವಾಲಯದ ಸುತ್ತ ಸುಮಾರು 10,000 ತಾವರೆ ಹೂಗಳನ್ನು ತಂದು ಅಲಂಕಾರ ಮಾಡಿ ಪೂಜಾ ಕೈಂಕರ್ಯ ಮಾಡಲಾಗಿದೆ. ಸುತ್ತಮುತ್ತ ಗ್ರಾಮಗಳಿಂದಲೂ ಭಕ್ತರು ಬರುತ್ತಿದ್ದು ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ತಾವರೆ ಹೂಗಳಲ್ಲಿ ಅಲಂಕಾರಗೊಂಡ ಚಾಮುಂಡಿ ದೇವಿಯ ಈ ವಿಡಿಯೋವನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ.